ಟು ಮೈ ಯೂಟ್ಯೂಬ್ ಚಾನಲ್ ಟೆನ್ ಫಿಸಿಕ್ಸ್ 06. ಕಳೆದ ಒಂದು ವಿಡಿಯೋದಲ್ಲಿ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರಲ್ಲಿ ಬರುವಂಥ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ಒಂದು ವಿಡಿಯೋದಲ್ಲಿ ಸುಮಾರು ಜನ ಕಮೆಂಟರ್ ಸೆಕ್ಷನಲ್ಲಿ ಹೇಳಿದ್ರಿ ಆಲ್ಟರ್ನೇಟಿವ್ ಕರೆಂಟ್ ಚಾಪ್ಟರಲ್ಲಿ ಬರುವಂಥ ನ್ಯೂಮೆರಿಕಲ್ ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಹೇಳ್ಕೊಡಿ ಸರ್ ಅಂತ. ಇವತ್ತು ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಆಲ್ಟರ್ನೇಟಿವ್ ಕರೆಂಟಲ್ಲಿ ಆರಾಮಾಗಿ ನೀವು 5 ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ಕೋಬಹುದು ನ್ಯೂಮೆರಿಕಲ್ ಸೆಕ್ಷನಲ್ಲಿ. ನೀವು ನ್ಯೂಮೆರಿಕಲ್ ಮಾಡಬೇಕಾಗಿರೋದೇ 2 ಪ್ರಾಬ್ಲಮ್ ಮಾತ್ರ. 4 ಕೊಟ್ಟಿರ್ತಾನೆ, ಅದರಲ್ಲಿ 2 ಮಾತ್ರ ಮಾಡಬೇಕು. ಅದರಲ್ಲಿ ಆಲ್ಟರ್ನೇಟಿವ್ ಕರೆಂಟಿಂದ 100% ಒಂದು ಕ್ವಶನ್ ಬಂದಿರ್ತದೆ. ಈ ಒಂದು ಚಾಪ್ಟರ್ಲಿ ಒಂದು MCQ, ಒಂದು ಫಿಲ್ ಇನ್ ದಿ ಬ್ಲಾಂಕ್ಸ್, 5 ಮಾರ್ಕ್ಸ್ಗೆ ನ್ಯೂಮೆರಿಕಲ್ ಬರ್ತದೆ. ಓವರಾಲ್ 7 ಮಾರ್ಕ್ಸ್ ಇರ್ತದೆ. ಇರೋದೇ 6 ರಿಂದ 7 ಫಾರ್ಮುಲಾಸ್ ಮಾತ್ರ. ಆ ಫಾರ್ಮುಲಾಸ್ ಯಾವ್ಯಾವುದು ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟ್ ಮೊದಲನೇದು ಬಂದು ಇಂಡಕ್ಟಿವ್ ರಿಯಾಕ್ಟೆನ್ಸ್. ಇಂಡಕ್ಟಿವ್ ರಿಯಾಕ್ಟೆನ್ಸ್ ನ ಎಲ್ ಇಂದ ಇಂಡಿಕೇಟ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ ಬಂದು 2πfL. ಎಫ್ ಇಸ್ ದ ಫ್ರೀಕ್ವೆನ್ಸಿ, ಎಲ್ ಇಸ್ ದ ಇಂಡಕ್ಟೆನ್ಸ್. ಓವರಾಲ್ XL ಗೆ SI ಯೂನಿಟ್ ಬಂದು ಬ್ರಾಕೆಟ್ ಅಲ್ಲಿ ಹಾಕಿದ್ವಲ್ಲ ಅದೇ SI ಯೂನಿಟ್ ಓಮ್. ಸೆಕೆಂಡ್ ಒನ್ ಬಂದು ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಗೆ ಫಾರ್ಮುಲಾ ಬಂದು XC ಈಕ್ವಲ್ 1/2πfC. ಸಿ ಇಸ್ ದ ಕೆಪಾಸಿಟಿವ್ ವ್ಯಾಲ್ಯೂ, ಅದು ಕೆಪಾಸಿಟರ್ದು. ಇದಕ್ಕೂ ಕೂಡ SI ಯೂನಿಟ್ ಬಂದು ಓಮೇನೆ. ಇವೆರಡೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡೋದು ಇಂಪೆಡೆನ್ಸ್. ಇಂಪೆಡೆನ್ಸ್ ಅನ್ನ ಕ್ಯಾಪಿಟಲ್ ಲೆಟರ್ Z ಇಂದ ಇಂಡಿಕೇಟ್ ಮಾಡ್ತೀವಿ. ಫಾರ್ಮುಲಾ ಬಂದು √R² ಪ್ಲಸ್ XL ಮೈನಸ್ XC ಹೋಲ್ ಸ್ಕ್ವೇರ್. ಬೇಕಾದ್ರೆ ಅದಕ್ಕೆ ಮಾಡ್ಯುಲಸ್ ಕೂಡ ಹಾಕೋಬಹುದು, ಬಿಕಾಸ್ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ ಅನ್ನೋದಾದ್ರೆ ನಾವು ಪಾಸಿಟಿವ್ ವ್ಯಾಲ್ಯೂನ ಮಾಡೋದಕ್ಕೋಸ್ಕರ ಮಾಡ್ಯುಲಸ್ನ ಅಪ್ಲೈ ಮಾಡ್ತೀವಿ. ಅದಕ್ಕೂ ಕೂಡ SI ಯೂನಿಟ್ ಬಂದು ಓಮೇನೆ. XL, XC, Z ಮತ್ತೆ R ರೆಸಿಸ್ಟೆನ್ಸ್ ಇದಿಷ್ಟಕ್ಕೂ ಕೂಡ SI ಯೂನಿಟ್ ಸೇಮ್ ಓಮ್. ನೆನಪಲ್ಲಿ ಇಟ್ಕೋಬೇಕು. SI ಯೂನಿಟ್ಸ್ ನೀವು ತಪ್ಪು ಮಾಡಿದ್ರೆ ಅಲ್ಲಿ 1 ಮಾರ್ಕ್ಸ್ ಡಿಡಕ್ಟ್ ಮಾಡಿಬಿಡ್ತಾರೆ. ನೀವು ಆರಾಮಾಗಿ ಅದನ್ನ ನೀಟಾಗಿ ಬರಿಬಹುದು, ಇದನ್ನ ಬರ್ಕೊಳ್ಳಿ. ನೆಕ್ಸ್ಟ್ ಬಂದು ಫೇಸ್ ಆಂಗಲ್. ಫೇಸ್ ಆಂಗಲ್ ನ ಪೈ ಇಂದ ಇಂಡಿಕೇಟ್ ಮಾಡ್ತೀವಿ. ಅದಕ್ಕೆ ಫಾರ್ಮುಲಾ ಬಂದು tan ಇನ್ವರ್ಸ್ ಆಫ್ XL ಮೈನಸ್ XC ಡಿವೈಡೆಡ್ ಬೈ R. ಓಕೆ, ಇದಕ್ಕೆ SI ಯೂನಿಟ್ ಬಂದು ಆಂಗಲ್ ಕೆಡಿರೋದ್ರಿಂದ ಡಿಗ್ರಿ. ಬೇಕಾದ್ರೆ ನೀವು ಸಿಂಬಲ್ ಆದ್ರೂ ಕೂಡ ತೋರಿಸ್ಬೋದು, ಅದಲ್ಲ ಸಿಂಬಲ್ ಅಲ್ಲೇ ತೋರಿಸಿದ್ರೆ ಒಳ್ಳೇದು. ಓಕೆ, ನೆಕ್ಸ್ಟ್ ಬಂದು ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ಗೆ ಫಾರ್ಮುಲಾ ಬಂದು cos π ಇಂದ ಇಂಡಿಕೇಟ್ ಮಾಡ್ತೀವಿ. cos π ಈಕ್ವಲ್ R ಡಿವೈಡೆಡ್ ಬೈ Z. R ಮತ್ತೆ Z ಇವೆರಡಕ್ಕೂ ಕೂಡ SI ಯೂನಿಟ್ ಸೇಮ್ ಇರೋದ್ರಿಂದ ಎರಡೂ ಕೂಡ ಕ್ಯಾನ್ಸಲ್ ಆಗಿ ಇದಕ್ಕೆ ಯಾವುದೇ ತರಹದ SI ಯೂನಿಟ್ಸ್ ಇಲ್ಲ. ಇಟ್ಸ್ ಅ ಡೈಮೆನ್ಷನ್ ಲೆಸ್ ಕ್ವಾಂಟಿಟಿ, ಜಸ್ಟ್ ನಂಬರ್ ಮಾತ್ರ ಉಳ್ಕೊಳ್ತದೆ. ಇದಕ್ಕೆ SI ಯೂನಿಟ್ಸ್ ಬರೆಯೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದು ರೆಸೊನೆಂಟ್ ಫ್ರೀಕ್ವೆನ್ಸಿ. ಇದನ್ನ FR ಅದರ್ವೈಸ್ F0 ಇಂದ ಇಂಡಿಕೇಟ್ ಮಾಡ್ಬೋದು. ಫಾರ್ಮುಲಾ ಬಂದು 1/2π√LC. ಓಕೆ, ರೆಸೊನೆಂಟ್ ಫ್ರೀಕ್ವೆನ್ಸಿಗೆ SI ಯೂನಿಟ್ ಬಂದು ಹರ್ಟ್ಸ್. ಇದನ್ನ ಕ್ಯಾಪಿಟಲ್ H ಸ್ಮಾಲ್ Z ಇಂದ ಇಂಡಿಕೇಟ್ ಮಾಡ್ತೀವಿ. ಇದಿಷ್ಟು ಫಾರ್ಮುಲಾಸ್ ಲಿಸ್ಟ್ ಆಯಿತು. ಇದ್ರ ಜೊತೆಗೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಸ್ಟ್ಯಾಂಡರ್ಡ್ SI ಯೂನಿಟ್ಸ್ ಅಲ್ಲಿ ಕೊಟ್ಟಿರೋದಿಲ್ಲ, ಅದನ್ನ ಸ್ಮಾಲ್ ಯೂನಿಟ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಅದನ್ನ ಸ್ಟ್ಯಾಂಡರ್ಡ್ SI ಯೂನಿಟ್ಸ್ಗೆ ಹೇಗೆ ಕನ್ವರ್ಟ್ ಮಾಡ್ಕೊಡೋದು ಅದನ್ನ ಹೇಳ್ಕೊಡ್ತೀನಿ ಇವಾಗ. ಇಲ್ಲಿ ನೋಡಿ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಬಂದು ಓಕೆ, ಫಸ್ಟ್ ಒಂದು ಬಂದು ಮಿಲಿನ ಸ್ಮಾಲ್ m ಇಂದ ಇಂಡಿಕೇಟ್ ಮಾಡ್ತೀವಿ. ಅದ್ರ ಪವರ್ ಬಂದು 10⁻³ ನೆಕ್ಸ್ಟ್ ಮೈಕ್ರೋನ ಮ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ. ಇಟ್ ಇಸ್ ಅ ಗ್ರೀಕ್ ಲೆಟರ್ ವರ್ಡ್. ಪವರ್ ಬಂದು 10⁻⁶. ನೆಕ್ಸ್ಟ್ ನ್ಯಾನೋನ ಸ್ಮಾಲ್ ಲೆಟರ್ n ಇಂದ ಇಂಡಿಕೇಟ್ ಮಾಡ್ತೀವಿ. ಪವರ್ ಬಂದು 10⁻⁹. ನೆಕ್ಸ್ಟ್ ಪಿಕೋನ ಸ್ಮಾಲ್ p ಇಂದ ಇಂಡಿಕೇಟ್ ಮಾಡ್ತೀವಿ. ಪವರ್ ಬಂದು 10⁻⁻12. ನೆಕ್ಸ್ಟ್ ಕಿಲೋ ಬಂದು 10⁻+3. ಮೆಗಾ ಇಸ್ ನಥಿಂಗ್ ಬಟ್ 10⁻+6. ಇದಿಷ್ಟು ವ್ಯಾಲ್ಯೂಸ್ ನಿಮಗೆ ಮುಂಚೆನೇ ಗೊತ್ತಿರಬೇಕು. ಮಿಲಿ, ಮೈಕ್ರೋ, ನ್ಯಾನೋ, ಪಿಕೋ ಇವುಗಳನ್ನ ಜಾಸ್ತಿ ಕೇಳ್ತಾ ಇರ್ತಾನೆ. ಫಸ್ಟ್ ಈ ಥರ ವ್ಯಾಲ್ಯೂಸ್ ಕೊಟ್ಟಿದ್ರೆ ಅದನ್ನ ಪವರ್ಸ್ ಅಲ್ಲಿ ಬರ್ಕೊಂಡು ಆಮೇಲೆ ನಂತರ ಕನ್ವರ್ಟ್ ಮಾಡ್ಕೋಬಹುದು. ನಾನು ಇದಕ್ಕೆ ಒಂದು ಎಕ್ಸಾಂಪಲ್ನ ಕೊಟ್ಟು ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಈಗ ಲಾಸ್ಟ್ ವೀಕ್ ಬರೆದಿರುವಂಥ ನೀವು 2026 ಪ್ರಿಪರೇಟರಿ ಎಕ್ಸಾಮ್ 1 ಸ್ಟೇಟ್ ಲೆವೆಲ್ದು ಅದೇ ಕ್ವಶನ್ ಅನ್ನು ತಗೊಂಡಿದ್ದೀನಿ. ಅಲ್ಲಿ ಕ್ವಶನ್ ಒಂದು ಕ್ವಶನ್ ತಗೊಂಡಿದ್ದೀನಿ. ಆ ಕ್ವಶನ್ ಏನಪ್ಪಾ ಅಂತಂದ್ರೆ ಸೀರೀಸ್ LCR ಸರ್ಕ್ಯೂಟ್ ಕೊಟ್ಟಿದ್ದಾನೆ. ಆ ಸೀರೀಸ್ LCR ಸರ್ಕ್ಯೂಟ್ ಅಲ್ಲಿ LCR ವ್ಯಾಲ್ಯೂನ ಕೊಟ್ಟಿದ್ದಾನೆ. ಅದು ಯಾವ್ಯಾವ ಕೊಟ್ಟಿದ್ದಾನೆ? L ಇಸ್ ನಥಿಂಗ್ ಬಟ್ ಇಂಡಕ್ಟೆನ್ಸ್ ಆಫ್ ದಿ ಇಂಡಕ್ಟರ್ 0.194 ಹೆನ್ರಿ ಅಂತ ಕೊಟ್ಟಿದ್ದಾನೆ. ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ 35 ಮೈಕ್ರೋ ಫ್ಯಾರಡ್. ರೆಸಿಸ್ಟೆನ್ಸ್ 40 ಓಮ್ ಅಂತ ಕೊಟ್ಟಿದ್ದಾನೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾನೆ. AC ಸೋರ್ಸ್ ವೋಲ್ಟೇಜ್ 200 ವೋಲ್ಟ್. ಫ್ರೀಕ್ವೆನ್ಸಿ ಬಂದು 50 ಹರ್ಟ್ಸ್. ಓಕೆ, ಇಟ್ಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ. AC ಸೋರ್ಸ್ ಇದು ಆಲ್ಟರ್ನೇಟಿವ್ ಕರೆಂಟ್ ಫ್ರೀಕ್ವೆನ್ಸಿ ಎಷ್ಟಪ್ಪ ಇರ್ತದೆ ಇಂಡಿಯಾದಲ್ಲಿ ಹೇಳಿದ್ರೆ 50 ಹರ್ಟ್ಸ್ ಅಲ್ಲಿ ಇರ್ತದೆ.
ಇದರಲ್ಲಿ ಅವ್ನು ಏನು ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ದಾನೆ ಅಂದರೆ ಇಂಪೆಡೆನ್ಸ್ ಮತ್ತು ಪವರ್ ಫ್ಯಾಕ್ಟರನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾನೆ. ಓಕೆ, ಡೇಟಾ ಎಲ್ಲ ಕೊಟ್ಬಿಟ್ಟ, ಬಟ್ ನಾವು ಬರ್ಕೋಬೇಕಾದ್ರೆ ಫಸ್ಟ್ ಇದನ್ನು ಎಲ್ಲವೂ ಸ್ಟ್ಯಾಂಡರ್ಡ್ ಅಸೈನ್ಮೆಂಟ್ಸಲ್ಲಿ ಇದೆಯಾ ಅದನ್ನು ಫಸ್ಟ್ ಚೆಕ್ ಮಾಡ್ಕೋಬೇಕು. ಈಗ ಇಂಡಕ್ಟೆನ್ಸ್ಗೆ ನೋಡಿ ಹೆನ್ರಿಲಿ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಕೆಪಾಸಿಟೆನ್ಸ್ನ ಮೈಕ್ರೋದಲ್ಲಿ ಕೊಟ್ಟಿದ್ದಾನೆ, ಮೈಕ್ರೋದಲ್ಲಿ ಕೊಟ್ಟಾಗ ಏನು ಮಾಡಬೇಕು ಅದನ್ನು ನಾವು ಪವರ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಮೈಕ್ರೋ ಇಸ್ ನಥಿಂಗ್ ಬಟ್ 10⁻⁻⁶. ಓಕೆ, ಪ್ಯಾರಡ್ ಅವನೇ ಕೊಟ್ಟಿದ್ದಾನೆ, ಪ್ಯಾರಡ್ ಅಸೈನ್ಮೆಂಟ್ಸ್ ಹಾಗೆ ಬರ್ಕೋತೀವಿ. ನೆಕ್ಸ್ಟ್ ರೆಸಿಸ್ಟೆನ್ಸ್, ಇದನ್ನು ಡೈರೆಕ್ಟಾಗಿ ಹೋಮ್ವರ್ಕ್ ಕೊಟ್ಟಿದ್ದಾನೆ, ತೊಂದರೆ ಇಲ್ಲ. ಇದನ್ನು ಎ ಸಿ ಸೋರ್ಸ್ ವೋಲ್ಟೇಜ್ ಕೊಟ್ಟಿದ್ದಾನೆ 200 ವೋಲ್ಟ್, ಫ್ರೀಕ್ವೆನ್ಸಿ ಕೊಟ್ಟಿದ್ದಾನೆ 50 ಹರ್ಟ್ಸ್. ಓಕೆ, ಫಸ್ಟ್ ನಾವು ಇಂಪೆಡೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಇಂಪೆಡೆನ್ಸ್ನ ಕ್ಯಾಲ್ಕುಲೇಟ್ ಜೆಡ್ ಇಂದ ಇಂಡಿಕೇಟ್ ಮಾಡ್ತೀವಿ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೇನೆ, ಅದನ್ನು ಕಾಸ್ ಫೈ ಇಂದ ಇಂಡಿಕೇಟ್ ಮಾಡ್ತೀವಿ. ಅದನ್ನು ನಾವು ಫಸ್ಟ್ ಯಾವತ್ತೂ ಕೂಡ ಸೊಲ್ಯೂಷನ್ ಅಂತ ಬರೆದು ಗಿವನ್ ಡೇಟಾನ ಬರೆದಿಟ್ಕೋಬೇಕು. ಗಿವನ್ ಡೇಟಾ ಬರೆದಿನ ಡೈರೆಕ್ಟಾಗಿ ಮಾಡ್ಕೊಂಡು ಹೋಗಬಾರ್ದು. ಪ್ರಾಬ್ಲಮ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಸಿಸ್ಟಮ್ಯಾಟಿಕ್ ಆಗಿ ವೇ ಆಗಿ ಮಾಡಿದ್ದೇ ಆದರೆ ನಿಮಗೆ 5 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ನೆಕ್ಸ್ಟ್ ಬಂದು ನಾವು ಇಂಪೆಡೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಸ್ಟ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಮತ್ತು ಕೆಪಾಸಿಟಿವ್ ರಿಯಾಕ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ಬೇಕು. ಇಂಡಕ್ಟಿವ್ ರಿಯಾಕ್ಟೆನ್ಸ್ಗೆ ಫಾರ್ಮುಲಾ ಬಂದು 2πfl. ಇಲ್ಲಿ ನೋಡಿ 2 × π ವ್ಯಾಲ್ಯೂ ಕೊಟ್ಟಿದ್ದೀನಿ 3.14, ಫ್ರೀಕ್ವೆನ್ಸಿ ವ್ಯಾಲ್ಯೂ ಅಲ್ಲೇ ಇದೆ 50 ಹರ್ಟ್ಸ್, ಎಲ್ ವ್ಯಾಲ್ಯೂ ಅದೇ ಇದೆ. ಇದಿಷ್ಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟರ್ನ ನಿಮ್ಮ ಅಲೋ ಇರ್ತದೆ, ಬಟ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೋ ಇರೋದಿಲ್ಲ ಬೋರ್ಡ್ ಎಕ್ಸಾಮ್ಗೆ. ನೆನಪಲ್ಲಿ ಇಲ್ಲಿ ಸಿಂಪಲ್ ಕ್ಯಾಲ್ಕುಲೇಟರ್ನ ತಗೊಂಡು ಹೋಗ್ಬೋದು. ಅದಷ್ಟನ್ನು ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೆ ಆದರೆ ನಿಮಗೆ ಇಷ್ಟು ಆನ್ಸರ್ ಬರ್ತದೆ 60.9 ಓಮ್. ಅಸೈನ್ಮೆಂಟ್ಸನ್ನು ಮಿಸ್ ಮಾಡಬಾರ್ದು, ಅಲ್ಲಿ ಮಾರ್ಕ್ಸ್ ಕಳ್ಕೊಬಿಡ್ತೀರಿ. ನೆಕ್ಸ್ಟ್ ಎಕ್ಸ್ ಸಿ ಇಸ್ ದಿ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಫಾರ್ಮುಲಾ ಬಂದು 1/2πfc. ಇಲ್ಲಿ 2 × 3.14 50. ಸಿ ವ್ಯಾಲ್ಯೂ ಇಲ್ಲೇ ನೋಡಿ 35 × 10 ರೈಸ್ ಎಷ್ಟು 10⁻⁻⁶ ಆಗಿದೆ. ಅದಷ್ಟು ಮಾಡಿದ್ದೆ ಆದರೆ ನಂಗೆ ಇದು ಮಾಡೋದಕ್ಕೆ ಬರೋದಿಲ್ಲ ಸರ್, ತುಂಬ ಸಿಂಪಲ್. 10⁻⁻⁶ ಮೇಲ್ಗಡೆ ಹೋದರೆ 10⁻+6 ಆಗುತ್ತೆ. 1 ಬರೆದು ಅದ್ರ ಮುಂದೆ 6 zeros ಬರೆದ್ಬಿಟ್ರೆ ಮುಗ್ದೋಯ್ತು. ತುಂಬ ಸಿಂಪಲ್. ಫೈನಲ್ ಆನ್ಸರ್ನೇ ಮಾಡಿದ್ದೆ ಆದರೆ 90 ಪಾಯಿಂಟ್ ಸಮಥಿಂಗ್ ಓಮ್ ಬರ್ತದೆ, ಅದನ್ನು ಬರೀರಿ. ನೆಕ್ಸ್ಟ್ ಇಂಪೆಡೆನ್ಸ್ನ ಕ್ಯಾಪಿಟಲ್ Z ಇಂದ ಇಂಡಿಕೇಟ್ ಮಾಡ್ತೀವಿ. ಫಾರ್ಮುಲಾ ಬಂದು √R² + XL - XC². ಇಲ್ಲಿ ನೋಡಿ ಆರ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ 40 ಓಮ್. ಎಲ್ ವ್ಯಾಲ್ಯೂ ಇಲ್ಲಿ ನೋಡಿ XL ವ್ಯಾಲ್ಯೂ 60. ಆ ಪಾಯಿಂಟಿಂದ ಬಂದಿರೋ ಸ್ವಲ್ಪ ಬೇಕಾದ್ರೆ ನೆಗ್ಲೆಕ್ಟ್ ಮಾಡೋಣ. ನೆಕ್ಸ್ಟ್ XC ವ್ಯಾಲ್ಯೂ 90 ಬಂದಿದೆ. ಇಲ್ಲಿ ನೆಗೆಟಿವ್ ವ್ಯಾಲ್ಯೂ ಬಂದ್ಬಿಡ್ತದೆ 60 - 90. ಬೇಕಾದ್ರೆ ಅದಕ್ಕೋಸ್ಕರ ನಾವು ಮಾಡ್ಯುಲಸ್ನ ಅಪ್ಲೈ ಮಾಡಿರುವಂಥದ್ದು. ನೆಗೆಟಿವ್ ಬಂದು ಕೂಡ ಪಾಸಿಟಿವ್ ಆಗಿ ತೊಗೊಳ್ತೀವಿ. ಫೈನಲಿ ಆನ್ಸರ್ ಬಂದು ಇದಕ್ಕೆ 50 ಓಮ್ ಬರ್ತದೆ. ಓಕೆ, ಇಂಪೆಡೆನ್ಸ್ ಕಥೆ ಮುಗೀತು. ಸೆಕೆಂಡ್ ಕ್ವಶನ್, ಪವರ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದೇನೆ. ಕಾಸ್ ಫೈ = R/Z. ಫಾರ್ಮುಲಾ ಬರ್ಕೋತೀರಿ. ಆರ್ ವ್ಯಾಲ್ಯೂ ಅವನೇ ಕೊಟ್ಟಿದ್ದಾನೆ 40 ಓಮ್ ಬಂದಿದೆ. Z ವ್ಯಾಲ್ಯೂ ಇವಾಗ ತಾನೇ ಕ್ಯಾಲ್ಕುಲೇಟ್ ಮಾಡಿಟ್ಟಿದ್ದೀರಿ 50 ಓಮ್. ಓಮ್ ಗೆಟ್ ಕ್ಯಾನ್ಸಲ್, 1010 ಗೆಟ್ ಕ್ಯಾನ್ಸಲ್. 4/5 ನಿಮಗೆ ಆನ್ಸರ್ ಎಷ್ಟಪ್ಪ ಬರುತ್ತೆ ಅಂದರೆ 0.8. ಇದಕ್ಕೆ ಯಾವುದೇ ಅಸೈನ್ಮೆಂಟ್ಸ್ ಇಲ್ಲ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದಿಷ್ಟು ಮಾಡಿದೆ ಆದರೆ ನಿಮಗೆ 5 ಮಾರ್ಕ್ಸನ್ನು ಆರಾಮಾಗಿ ಕೊಡ್ತಾರೆ. LCR ಸೀರೀಸ್ ಸರ್ಕ್ಯೂಟ್ ಅಂತ ಕೇಳಿರೋದ್ರಿಂದ ಬೇಕಾದ್ರೆ ನೀವು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ರಫ್ ಡಯಾಗ್ರಾಮ್ ಕೂಡ ಬರೀಬೋದು. LCR ಇಟ್ ಇಸ್ ಸರ್ಕ್ಯೂಟ್ ಡಯಾಗ್ರಾಮ್ ಆಫ್ ಇಂಡಕ್ಟೆನ್ಸ್, ಇಸ್ ಕೆಪಾಸಿಟರ್ದು ಸರ್ಕ್ಯೂಟ್ ಡಯಾಗ್ರಾಮು, ಇದು ರೆಸಿಸ್ಟರ್ದು ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರ್ತದೆ. ಇಟ್ ಇಸ್ AC ಸೋರ್ಸ್. ಇದಿಷ್ಟನ್ನು ಬರೆದು ನೀಟಾಗಿ ರೆಪ್ರೆಸೆಂಟ್ ಮಾಡಿದರೆ 5 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ತುಂಬ ಸಿಂಪಲ್ ಆಗಿ ಪ್ರಾಬ್ಲಮ್ಸ್ ಬಂದಿರ್ತದೆ ಈ ಒಂದು ಚಾಪ್ಟರಲ್ಲಿ. ಬೇಸಿಕ್ ನಾನು ಮುಂಚೆ ಹೇಳಿರುವಂಥ ವಿಡಿಯೋದಲ್ಲಿ ಎಷ್ಟು ಫಾರ್ಮುಲಾಸ್ ಹೇಳಿದ್ದೀನಿ ಅದಷ್ಟನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀಟಾಗಿ ಕಲ್ತ್ಕೊಂಡು ಹೋಗಿ ಆರಾಮಾಗಿ 5 ಮಾರ್ಕ್ಸ್ ಸೆಕ್ಯೂರ್ ಮಾಡ್ಕೊಬಿಡ್ಬೋದು ನೀವು. ಓಕೆ, ನಾನು ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಮಾಡಲ್ ಕ್ವಶನ್ ಒಬ್ಬರಲ್ಲಿ 3 ನಿಮಗೆ ಪ್ರಾಬ್ಲಮ್ ಸಿಗುತ್ತೆ, ಅದಷ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆರಾಮಾಗಿ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದಷ್ಟು ಪ್ರಾಬ್ಲಮ್ಸ್ಗಳು ಏನೇನು ಕೇಳ್ಬೋದು, ಆರಾಮಾಗಿ ನೀವು ಇನ್ನೊಂದು 5 ಮಾರ್ಕ್ಸ್ ತಗೊಳ್ಳೋದಕ್ಕೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ವಿಡಿಯೋದಲ್ಲಿ ಬೋರ್ಡ್ ಲೆವೆಲ್ ಬಿಟ್ಟಿರುವಂಥ 3 ಮಾಡಲ್ ಕ್ವಶನ್ಗಳು ಇದೇ ಚಾಪ್ಟರ್ದು ವಿಡಿಯೋಸ್ ಪ್ರಾಬ್ಲಮ್ಸ್ನ ಮಾಡಿ ವಿಡಿಯೋಸಲ್ಲೂ ಹಾಕಿದ್ದೀವಿ. ಕೊನೆಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೆ, ಅದನ್ನು ನೋಡ್ಕೋಬೋದು PDF ಫಾರ್ಮೆಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ at 10K Physics 06. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.